ಉಳಿಸ್ತಾ ಇದ್ದಾರೆ. 20 ಕೆಜಿ ಅಂತ ಹೇಳಿದ್ದಾರೆ. ಸಾವಯವ ಕೃಷಿಕ ಗ್ರಾಹಕ ಬಳಗದವರು ಮೇ 24 ಮತ್ತು 25ರಂದು ಹಲಸು ಹಬ್ಬ ಬಾಳಂಭಟ್ ಹಾಲ್ ಮಂಗಳೂರು ಇಲ್ಲಿ ಆಯೋಜನೆ ಮಾಡಿದರು. ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆವು. ಮೇ 24ರಂದು ಹಲಸಿನ ತೂಕ ಊಹಿಸುವ ಸ್ಪರ್ಧೆ ಇತ್ತು. ನನಗೆ ಪ್ರಥಮ ಬಹುಮಾನ, ನನ್ನ ಯಜಮಾನರಿಗೆ ದ್ವಿತೀಯ ಬಹುಮಾನ ಬಂದಿರುತ್ತದೆ. ಮೇ 25ರಂದು ಹಲಸಿನ ಖಾರ ಖಾದ್ಯ ಮಾಡಿದ್ದೆ ನಾನು. ಅದರಲ್ಲಿ ಹಲಸಿನ ಕಬಾಬ್ ತಯಾರು ಮಾಡಿದ್ದೆ. ಅದಕ್ಕೂ ಬಹುಮಾನ ಸಿಕ್ಕಿದೆ ನನಗೆ. ಅದೇ ವಿಡಿಯೋವನ್ನು ಈಗ ನೀವು ನೋಡ್ಬೋದು ನೋಡಿ. ಹಾಯ್ ಫ್ರೆಂಡ್ಸ್, ನಿಮ್ಗೆ ಇವತ್ತು ನಾನು ಹಲಸಿನ ಕಬಾಬ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಇದೊಂದು ಬೇರೆ ಸ್ಟೈಲಲ್ಲಿ ಮಾಡಿದ್ದೇನೆ. ವಿತ್ ಟೊಮೆಟೊ ಚಟ್ನಿ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿದೆ. ಅಲ್ಲದೆ ನನ್ನದು ಸೌತ್ ಇಂಡಿಯನ್ ಗುಡ್ನೆಸ್ ಅಂತೇಳಿ ಈ ಬುಕ್ ರೆಡಿ ಮಾಡಿದ್ದೇನೆ. ಕೇವಲ 30 ರೂಪೀಸ್ಗೆ 30 ಡೇಯಲ್ಲಿ 30 ರೆಸಿಪಿ ನೀವು ಮಾಡಿಕೊಳ್ಬೋದು. ತುಂಬ ಈಸಿಯಾಗಿದೆ ಮಾಡ್ಕೊಳ್ಳಿಕ್ಕೆ. ನೋಡ್ಕೊಳ್ಳಿ, ನೀವು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಗೂಂಡೆಲ್ಲ ತೆಗೆಯುವ ಪೂರ್ತಿಯಾಗಿ ನೋಡಿ, ಎಷ್ಟು ಬೆಳೆದಿದೆ. ಸ್ಪೆಷಲ್ ಆಗಿ ನೋಡಿ, ಸ್ವಲ್ಪ ಬೆಳೆದಿದೆ. ಇದರ ಕಬಾಬ್ ಮಾಡುವ ಕಟ್ ಮಾಡ್ತಾ ಇದ್ದೇನೆ ನಾನು. ಸಣ್ಣ ಸಣ್ಣದಾಗಿ ಮಾಡ್ತಾ ಇದ್ದೇನೆ. ತುಂಬ ಕೊಚ್ಚಿದಾಗಿ ಮಾಡ್ತಾ ಇದ್ದೇನೆ. ಮುಳ್ಳೆಲ್ಲ ತೆಗೆದೆ ನೋಡಿ. ಪೂರ್ತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ ನೋಡಿ. ಇಷ್ಟಿಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಸ್ವಲ್ಪ ಬೆಳೆದದ್ದನ್ನು ತೊಗೊಂಡಿದ್ದೇನೆ ನಾನು ಈ ಸಲ. ಯಾವ ರೀತಿ ಏನು ಪ್ರೋಸೆಸ್ ಇದೆ ತೋರಿಸ್ತಾ ಇದ್ದೇನೆ ನಿಮಗೆ. ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲೆ, ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಪೌಡರ್, ಹಾಫ್ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೇನೆ. ನಾನೇ ಮಾಡ್ಕೊಂಡಿದ್ದೆಲ್ಲ. ಅರಿಶಿನ ಪೌಡರ್ ಮಾತ್ರ ಆರ್ಗ್ಯಾನಿಕ್ ತಂದಿದ್ದೇನೆ, ಮತ್ತು ಇದು ಅಷ್ಟೇ ಆರ್ಗ್ಯಾನಿಕ್. ಬಾಕಿ ಪೌಡರೆಲ್ಲ ನಾನೇ ಮಾಡ್ಕೊಂಡದ್ದು. ಮೆಣಸಿನ ಹುಡಿ ಇದು ನಾನೇ ಮಾಡಿದ್ದು. ಕಾರ್ನ್ಫ್ಲವರ್ ಹಾಕ್ತಾಯಿದ್ದೆ ನೋಡಿ. ಈ ಸ್ಪೂನಲ್ಲಿ ಹಾಕ್ಕೊಂಡೆ ನೋಡಿ. 1/4 ಸ್ಪೂನ್ ಹಾಕ್ಕೊಂಡೆ. ಫಸ್ಟಿಗೆ ಮಿಕ್ಸ್ ಮಾಡಿಕೊಳ್ಳು, ಮತ್ತೆ ನೋಡುವ. ಹಾಫ್ ಟೀ ಸ್ಪೂನಷ್ಟು ಪಿಂಕ್ ಸಾಲ್ಟ್ ತೊಗೊಂಡಿದ್ದೇನೆ, ಸೈಂಧವ ಲವಣ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಬೇಕಿದ್ರೆ ನಿಮಗೆ ಕ್ರಿಸ್ಪಿನೆಸ್ ಬರಬೇಕು ಅಂತ ಹೇಳಿದರೆ ರೈಸ್ ಫ್ಲೋರ್ ಕೂಡ ಹಾಕ್ಕೊಳ್ಬೋದು. ಮಿಕ್ಸ್ ಮಾಡು. ಸ್ವಲ್ಪ ಅಗಾಲ ಪಾತ್ರೆ ಯಾಕೆ ತೊಗೊಂಡದ್ದು ಅಂತೇಳಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ನಾನೇ ಮಾಡಿದ ಪೆಪ್ಪರ್ ಪೌಡರ್ ಮಿಕ್ಸಿಯಲ್ಲಿ ಹಾಕಿ ಫೈನಾಗಿ ರುಬ್ಕೊಂಡಿದ್ದೇನೆ, ಗ್ರೈಂಡ್ ಮಾಡಿದ್ದೇನೆ. ಉಪ್ಪೆಲ್ಲ ಸರಿಯಾಗಿದೆ. ಹಲಸಿನ ಪೀಸನ್ನು ಹಾಕ್ಕೊಳ್ಳಿ. ಫೈವ್ ಮಿನಿಟ್ಸ್ ಆಯಿತು ನೋಡಿ. ಸ್ವಲ್ಪ ನಾನು ಬಿಳಿ ಎಳ್ಳನ್ನು ಉದುರಿಸ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು.
ಕ್ರಿಸ್ಪಿ ಆಗ್ತದೆ. ಮತ್ತು ಸ್ವಲ್ಪ ಕರಿಬೇವಿನ ಎಲೆ ತೊಗೊಂಡಿದ್ದೇನೆ, ಒಗ್ಗರಣೆ ಸೊಪ್ಪು, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಡ್ತೇನೆ. ಹಲಸಿನ ಬೀಜದ ಚಿಪ್ಸ್ ಮಾಡಿದ ಎಣ್ಣೆ ಇತ್ತು, ಅದಕ್ಕೆ ಹಾಕ್ತಾ ಇದ್ದೇನೆ ನೋಡಿ. ಎಣ್ಣೆ ಒಳ್ಳೆ ಫ್ರೈ ಆಗಬೇಕು, ಒಳ್ಳೆ ಕಾಯಬೇಕು, ಆಮೇಲೆ ಹಾಕಬೇಕು. ನಾವಿಲ್ಲಿ ರಾವನ್ನೇ ಹಾಕ್ತಾ ಇದ್ದೇವಲ್ಲ, ಇಲ್ಲದಿದ್ದರೆ ಸ್ವಲ್ಪ ಕೆಲವರು ಏನು ಮಾಡ್ತಾರೆ, ಹಾಫ್ ಬಾಯ್ಲ್ ಮಾಡ್ತಾರೆ. ನಾನು ಮಾಡಲಿಲ್ಲ ಆ ರೀತಿ, ಯಾಕೆಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇವೆ. ಫ್ರೈ ಆಗಲಿ. ಫ್ರೈ ಆಯಿತು ನೋಡಿ, ತೆಗಿತಾ ಇದ್ದಾನೆ. ಈರುಳ್ಳಿ ಬಜ್ಜಿ ಥರ ಕಾಣ್ತಾ ಇದೆ ಅಲ್ವಾ? ಪೀಸ್ ಮಾಡಿ ಎಳೆತನ ಮಾಡೋದು ಒಂದು ರೀತಿ, ಇದೊಂದು ಡಿಫ್ರೆಂಟ್ ಸ್ಟೈಲ್. ಹಾಕ್ಕೊಳ್ಳುವ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡೋದು. ರೆಡಿ ಆಯಿತು ನೋಡಿ, ಹಲಸಿನ ಕಬಾಬ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿಕೊಟ್ಟೆ ಅಲ್ಲ. ಇದು ಇನ್ನೊಂದು ಡಿಫ್ರೆಂಟ್ ಸ್ಟೈಲ್. ಪೀಸ್ ಮಾಡಿ ಕೂಡ ಮಾಡ್ಕೊಳ್ಬೋದು, ಸ್ವಲ್ಪ ಬಾಯ್ಲ್ ಮಾಡಿಕೊಂಡು. ಇದು ರಾವನ್ನೇ ನಾನು ಫ್ರೈ ಮಾಡಿದ್ದು, ತುಂಬ ಚೆನ್ನಾಗಿದೆ. ವಿತ್ ಟೊಮೆಟೊ ಚಟ್ನಿ ಮಾಡಿದ್ದೇನೆ, ಸೂಪರ್ ಆಗಿದೆ. ಇದೇ ರೀತಿ ಹಲಸಿನ ಬೇರೆ ರೆಸಿಪಿ ಕೂಡ ಮಾಡಿದ್ದೇನೆ, ನಿಮಗೆ ಸ್ಕ್ರೀನಲ್ಲಿ ನೋಡಲಿಕ್ಕೆ ಸಿಗ್ತದೆ. ಪ್ರೆಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಕ್ಲಿಕ್ ಮಾಡಿ. ತುಂಬ ಚೆನ್ನಾಗಿದೆ ಎಲ್ಲ. ಅಲ್ಲದೆ ನೀವು ಟ್ರೈ ಮಾಡಿ, ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.